ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀಧರಾಯ ನಮೋ ನಮಃ. ನಮಶ್ಚಂಡಿಕಾಯೈ. ನವರಾತ್ರಿಯ ಉತ್ಸವದಲ್ಲಿಂದು 8ನೆಯ ದಿನ. ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ಅಂತಹ ಹೇಳಿದ ಹಾಗೆ ಮಹಾಗೌರಿಯನ್ನ ಆರಾಧನೆ ಮಾಡುವಂತಹದ್ದು ಇವತ್ತು. ಮಹಾಗೌರಿ ಎನ್ನುವಂತಹ ದೇವಿ ನಿಶುಂಭಮಥಿನಿ ದೇವಿ, ಶುಂಭಾಸುರ ನಿಬರ್ಹಿಣಿ ಅಂತ ಹೇಳಿದ ಹಾಗೆ ನಿಶುಂಭ ದುರ್ಗಾ ಎಂಬುದಾಗಿ ಆ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಂತಹದ್ದು. ಶ್ವೇತವರ್ಣಳಾದಂತಹ ದೇವಿ. ಗೌರಿ ಅಂದ್ರೆ ಬಿಳಿಯ ವರ್ಣ ಅಂತ, ಗೌರವರ್ಣ ಅಂದ್ರೆ. ಹೀಗೆ ಶ್ವೇತವರ್ಣದವಳಾಗಿಯೂ 4 ತೋಳುಗಳನ್ನು ಹೊಂದಿದವಳಾಗಿಯೂ ಶ್ವೇತಮಾಲ್ಯಾದ್ಯಲಂಕೃತಳಾದಂತಹ ಸುಶೋಭಿತೆಯಾದಂತಹ ಭಗವತಿಯನ್ನ ಇಂದು ಎಲ್ಲ ಭಜಕ ಭಕ್ತರು ವಿಶೇಷವಾಗಿ ನಿಶುಂಭ ದುರ್ಗಾ ಎಂಬುದಾಗಿ ನಾವು ಆರಾಧನೆ ಮಾಡ್ತಾ ಇರುವಂತಹದ್ದು. ಯಾಕೆ ಅಂದ್ರೆ ನಿಶುಂಭಾಸುರ ರಾಕ್ಷಸನನ್ನು ನಾಶ ಮಾಡಿದ್ದರ ಕಾರಣವಾಗಿ ನಿಶುಂಭ ಎನ್ನುವಂತಹ ಹೆಸರಿನಿಂದ ಆ ದೇವಿಯನ್ನು ಕರೆಯುವಂತಹದ್ದು. ಅದು ಹೇಗಾಯಿತು ಅಂದ್ರೆ, ರಕ್ತಬೀಜೆ ನಿಪಾತಿತೆ, ರಕ್ತಬೀಜಾಸುರನ ನಾಶ ಆಗಲಾಗಿ ಈ ಒಂದು ಚಂಡಿ ಸಪ್ತಶತಿ ಪಾರಾಯಣದಲ್ಲಿ ಹೇಳಿರುವ ಹಾಗೆ ಮಾರ್ಕಂಡೇಯ ಋಷಿಗಳಲ್ಲಿ ಸುರಥ ಎನ್ನುವಂತಹ ಆ ರಾಜ ಹೇಳ್ತಾನೆ, ವಿಚಿತ್ರ ವಿಧಮಾಖ್ಯಾತಂ ಭಗವನ್ ಭವತಾ ಮಮ. ಇದನ್ನ ಬಹಳ ವಿಚಿತ್ರವಾದಂತಹ ವಿಶೇಷ ವಿಚಾರವನ್ನ, ವೃತ್ತಾಂತವನ್ನ ಹೇಳಿದ್ದೀರಿ, ರಕ್ತಬೀಜ ವಧೆಯ ವಿಚಾರವನ್ನ. ಮುಂದೆ ದೇವಿ ಏನು ಮಾಡಿದಳು ಎನ್ನುವಂತಹ ವಿಚಾರವನ್ನ ಹೇಳಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಂಡಾಗ ಋಷಿಗಳು ಹೇಳ್ತಾರೆ, ಚಂಡಮುಂಡ ರಕ್ತಬೀಜಾದಿ ರಾಕ್ಷಸರು ಇನ್ನೂ ಅನೇಕ ಕುಲಗಳು ಕೂಡ ನಾಶ ಆಗಿ ಇನ್ನು ಸ್ವಲ್ಪವೇ ಸ್ವಲ್ಪ ರಾಕ್ಷಸರು ಉಳಿದಿದ್ದಾರೆ ಎನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನೇರವಾಗಿ ಯುದ್ಧ ಭೂಮಿಗೆ ಬರ್ತಾರೆ ಶುಂಭ ನಿಶುಂಭ ರಾಕ್ಷಸರು. ಶುಂಭ ಹಾಗೂ ನಿಶುಂಭ ರಾಕ್ಷಸರೊಂದಿಗೆ ರಣಭಯಂಕರವಾದಂತಹ ಘೋರ ಯುದ್ಧ ಎನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ. ಅನೇಕ ಸಹಸ್ರ ಸಂಖ್ಯೆಯ ಖಡ್ಗಾದಿ ಆಯುಧಗಳನ್ನ ರಾಕ್ಷಸರು ಪ್ರಹಾರ ಮಾಡಿದಾಗ ಆ ಭಗವತಿ ಅವೆಲ್ಲವನ್ನು ಕೂಡ ನಿರಸನವನ್ನು ಮಾಡ್ತಾಳೆ. ಹೀಗೆ ಯುದ್ಧ ಮಾಡ್ತಾ ಪ್ರಮುಖವಾಗಿ ದೇವಿ ಒಬ್ಬಳೇ ಅಲ್ವಲ್ಲ, 7 ಸಪ್ತ ಮಾತೃಕಾ ಸಮೂಹ ಅದು. ಹೀಗೆ ಆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಎನ್ನುವಂತಹ ಮಹಾ ಸಪ್ತ ಮಾತೃಕೆಯರೊಂದಿಗೆ ಮಹಾಕಾಳಿ, ಚಂಡಿಕೆ, ಹೀಗೆ ಆ ಭಗವತಿಯ ವಿಸ್ತಾರವಾದಂತಹ ರೂಪದಲ್ಲಿ ಯುದ್ಧ ಆಗ್ತಾ ಇರಬೇಕಾದ್ರೆ ರಾಕ್ಷಸ ಕುಲ ನಾಶ ಆಗ್ತಾ ಇದೆ. ರಾಕ್ಷಸರ ಹೆಣಗಳ ರಾಶಿ ಎನ್ನುವಂತಹದ್ದು ಬಿದ್ದಿದೆ, ರಕ್ತದ ನದಿ ಎನ್ನುವಂತಹದ್ದು ಹರಿತಾ ಇದೆ. ಎಲ್ಲ ಕಡೆಗೂ ಶಸ್ತ್ರಾಸ್ತ್ರಗಳು ಚೆಲ್ಲಾ ಪಿಲ್ಲಿಯಾಗಿ ಬೀಳುತ್ತಾ ಇವೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಶುಂಭ ನಿಶುಂಭ ರಾಕ್ಷಸರಲ್ಲಿ ಶುಂಭಾಸುರ ಮೂರ್ಛೆ ಹೊಂದಿ ಬಿದ್ದಾಗ ನಿಶುಂಭ ಪ್ರಮುಖವಾಗಿ ಯುದ್ಧವನ್ನು ಮಾಡ್ತಾನೆ. ನಿಶುಂಭ ಯುದ್ಧ ಮಾಡ್ತಾ ದೇವಿಯ ಅದ್ಭುತವಾದಂತಹ ಶೂಲದ ಪಾತದಿಂದಾಗಿ ಮೂರ್ಛಿತನಾಗಿ ಬಿದ್ದು ಬಿಡುತ್ತಾನೆ. ನಿಶುಂಭ ರಾಕ್ಷಸ ಮೂರ್ಛಿತನಾದಂತಹ ಕಾಲದಲ್ಲಿ ಎದ್ದಂತಹ ಶುಂಭಾಸುರ ದೇವಿಯೊಂದಿಗೆ ಅನೇಕ ಯುದ್ಧಗಳನ್ನು ಮಾಡ್ತಾ ಇರ್ತಾನೆ. ಹಾಗೆ ದೇವಿಯಿಂದ ಆತನೂ ಕೂಡ ಪ್ರಹಾರಕ್ಕೆ ಒಳಗಾಗಿ ವಿಮುಖನಾಗ್ತಾ ಇರಬೇಕಾದ್ರೆ ಶುಂಭಾಸುರ ಚೇತನಾಮಾತ್ತ ಕಾರ್ಮುಕ, ತನ್ನ ಧನುಸ್ಸನ್ನ ಎತ್ತುಕೊಂಡು ಚೈತನ್ಯವನ್ನ ಅಥವಾ ಎಚ್ಚರಾದಂಥವನಾಗಿ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಂತಹ ಆತ ಕೈಯಲ್ಲಿ ಖಡ್ಗವನ್ನು ಹಿಡಿದು ದೇವಿಯನ್ನ ಕತ್ತರಿಸಬೇಕು ಎನ್ನುವುದಾಗಿ ಬರ್ತಾ ಇರುವಂತಹ ಕಾಲದಲ್ಲಿ ಖಡ್ಗಹಸ್ತಂ ಸಮಾಯಾಂತಂ ನಿಶುಂಭ ಮಮರಾರ್ಧನಂ ಹೃದಯ ವಿವ್ಯಾಧ ಶೂಲೇನ ವೇಗಾವಿದ್ಧೇನ ಚಂಡಿಕಾ. ಹೃದಯ ಭಾಗದಲ್ಲಿ ತ್ರಿಶೂಲದಿಂದ ಘಾಸಿಗೊಳಿಸಿ ಆ ಭಗವತಿ ದೇವಿ ಆ ನಿಶುಂಭ ರಾಕ್ಷಸನನ್ನು ನಾಶ ಮಾಡ್ತಾಳೆ. ಹೀಗೆ ಮಹಾಪರಾಕ್ರಮವನ್ನು ಹೊಂದಿದಂತಹ ಆ ಭಗವತಿ ಸಕಲ ಚರಾಚರ ವಿಧ್ವಂಸಿನಿ, ಸಕಲ ಚರಾಚರ ವಶೀಕರಿಣಿ, ಸಕಲ ಚರಾಚರ ಪರಿಪಾಲಿನಿ, ಸಕಲ ಚರಾಚರ ಸಂಹಾರಿಣಿ, ಹೀಗೆ ಅನೇಕ ರೂಪದಲ್ಲಿ ಆಕೆಯನ್ನು ಕರೆದಂತಹ ಆ ದೇವಿ ಸರ್ವಾತ್ಮಿಕೆ ಭಗವತಿ ತನ್ನ ಮಹಾಪರಾಕ್ರಮದಿಂದ ರಾಕ್ಷಸರನ್ನು ನಾಶ ಮಾಡ್ತಾಳೆ ಎಂಬುದಾಗಿ ಇದು 9ನೇ ಅಧ್ಯಾಯದ ಚರಿತ್ರೆಯಲ್ಲಿ ಬರುವಂತಹ ವಿಚಾರ. ಇವತ್ತಿನ ದಿನ ಕೂಡ ಇದೇ ರೀತಿಯಾದಂತಹ ರಾಕ್ಷಸರು ಜಗತ್ತನ್ನೇ ನಾಶ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಳಗೊಂಡಿದ್ದಾರೆ. ಅಂತಹ ದುಷ್ಟ ಭಯೋತ್ಪಾದಕರ ನಿಗ್ರಹ ಎನ್ನುವಂತಹದ್ದು ಆ ಭಗವತಿಯ ಅನುಗ್ರಹದಿಂದ ಸೈನಿಕರ ಮೂಲಕ ನೆರವೇರ್ತಾ ಬರಲಿ. ಎಲ್ಲ ಜಗವೆಲ್ಲ
ಸಂತೋಷವಾಗಿ ಬಾಳುವಂತಾಗಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವ. ನಮೋ ನಮಃ. ಸನ್ಮಂಗಲಾನಿ ಭವಂತು.